ವಿಶೇಷವಾಗಿ ನಾವು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮತ್ತೆ ನಮ್ಮ SVN ನ್ಯೂಸ್ ಚಾನಲ್ ಮುಖಾಂತರ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂಘಟನೆ ವಿಭಾಗನ ಈಗ ಆಲ್ರೆಡಿ 18 ವರ್ಷದಿಂದ ನಡ್ಕೊಂಡ್ಬರ್ತಾ ಇರೋಂಥ ಒಂದು ಸಂಘಟನೆ ಇದನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತ ಒಂದು ನಿರ್ಧಾರ ಮಾಡಿ ಈ ದಿನ ಒಂದು ಶುಭ ಸಂದರ್ಭದಲ್ಲಿ ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಬೆಂಗಳೂರು ಗ್ರಾಮಾಂತರಕ್ಕೆ ಜಿಲ್ಲಾಧ್ಯಕ್ಷರಾಗಿ ನಮ್ಮ ತುಂಬ ಆತ್ಮೀಯ ಸ್ನೇಹಿತರು ಇವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಜಿಲ್ಲಾ ಗ್ರಾಮೀಣ ಮತ್ತು ಇದಕ್ಕೆ. ಮತ್ತು ಇವರು ಜವಾಬ್ದಾರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಗ್ರಾಮಾಂತರ ಇರೋಂಥ ದೇವಸ್ಥಾನಗಳನ್ನ ಗುರುತಿಸಿ ಅಲ್ಲಿರೋಂಥ ಅರ್ಚಕರುಗಳಿಗೆ ಮುಖ್ಯವಾಗಿ ಅವ್ರಿಗೆ ID ಕಾರ್ಡ್ ವಿತರಣಾ ಕಾರ್ಯಕ್ರಮ ಮಾಡೋಣ ಅಂತ. ಅವ್ರಿಗೆ ಒಂದು ಗುರುತಿನ ಚೀಟಿ ಸಿಕ್ಕಿದಾಗ ಇಡೀ ರಾಜ್ಯದಲ್ಲಿ ಯಾವುದೇ ಮಠ ಮನೆಗಳಿಗೆ ದೇವಸ್ಥಾನಗಳಿಗೆ ಹೋದಾಗ ಆ ಗುರುತಿನ ಚೀಟಿ ಮುಖಾಂತರ ನೇರ ದರ್ಶನ ಆಗೋಂಥದ್ದು ಇರ್ಬೋದು. ಮತ್ತು ಅವ್ರಿಗೆ ಸಿಗೋಂಥ ಸರ್ಕಾರದಲ್ಲಿ ಸಿಗೋಂಥ ಸವಲತ್ತುಗಳು ಇವತ್ತು ನಾವು ಇದು ಹೆಚ್ಚು ಕಮ್ಮಿ ಕೋಟಾ ಶ್ರೀನಿವಾಸ ಸಾಹೇಬರು ಸಚಿವರಾಗಿದ್ದಾಗಿಂದನೂ ನಮ್ಮ ಹೋರಾಟ ನಡೀತಾನೆ ಬಂದಿದೆ. ನೆಕ್ಸ್ಟ್ ಅವರು ಸುಮಾರು ಕೆಲಸಗಳು ನಮ್ಮ ಸಂಘಟನೆಗೆ ವ್ಯಾಪ್ತಿಗೆ ಬರೋಂಥ ದೇವಸ್ಥಾನಗಳು ಮಠ ಮನೆಗಳು ಯಾವ್ಯಾವ ಇದೆ. ಈಗ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಮಾಡದೇ ಇರೋ ಕೆಲಸಗಳನ್ನೆಲ್ಲ ನಾವು ಸಂಘಟನೆ ವಿಭಾಗದ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ, ಮುಂದೆ ಮಾಡ್ತೀವಿ ಕೂಡ. ಆದರೆ ಈಗ ಇಲ್ಲಿ ಸಿಟಿ ಮಟ್ಟದಲ್ಲಿರೋಂಥ ದೇವಸ್ಥಾನಗಳು ಅಭಿವೃದ್ಧಿ ಹೊಂದಿದೆ, ಅವ್ರಿಗೆ ದಸ್ತಿಕ್ ಅಮೌಂಟು ಪ್ರತಿಯೊಂದು ಸಿಗ್ತಾ ಇದೆ. ಆದರೆ ಗ್ರಾಮಾಂತರದಲ್ಲಿರೋಂಥ ದೇವಸ್ಥಾನಗಳಿಗೆ ಇಲ್ಲಿ ಮುಜರಾಯಿಗೆ ಒಳಪಟ್ಟಿರೋಂಥದ್ದು ABCD. ಈ ABC ಗ್ರೇಡ್ ಇರೋಂಥವ್ರಿಗೆಲ್ಲ ಸರ್ಕಾರದ ಅನುದಾನಗಳು ಸರ್ಕಾರದ ಅಡಿಯಲ್ಲಿ ವ್ಯಾಪ್ತಿ ಬರುವಂಥ ತಾಲೂಕು ಅಡಿಯಲ್ಲಿ ಅವ್ರಿಗೆ ತಹಸೀಲ್ದಾರ್ ಮುಖಾಂತರ ಹಣ ಸಿಗ್ತಾ ಇದೆ. 58,000 ರೂಪಾಯಿ ದಸ್ತಿಕ್ ಅಮೌಂಟ್ ಸಿಗ್ತಾ ಇದೆ. ಆದರೆ D ಗ್ರೇಡಲ್ಲಿರೋಂಥ ಗ್ರಾಮಾಂತರ ದೇವಸ್ಥಾನಗಳಿಗೆ ಯಾವುದೇ ಸಹಕಾರ ಸಿಗ್ತಾ ಇಲ್ಲ, ಸರ್ಕಾರದಿಂದಲೂ ಸಿಗ್ತಾ ಇಲ್ಲ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮಾಡ್ಕೋತೀವಿ ಅಂದ್ಬಿಟ್ಟು ಸುಮ್ಮನೆ ಏನೋ ಒಂದು ಬಳಕೆ ಮಾಡ್ಕೊಂಡು ಅವ್ರಿಗೂ ಏನೋ ಅನುಕೂಲ ಮಾಡ್ಕೊಳ್ದಲ್ಲ ರೀತಿ ನಡೀತಾ ಇರೋದ್ರಿಂದ ಇದು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಇಡೀ ರಾಜ್ಯದನ್ನ ಸರ್ವೆ ಮಾಡಿ ಮತ್ತೆ ಈ ಪೆಸಿಫಿಕ್ ಥರ ಮತ್ತೆ ನಮ್ಮ ದೇವಸ್ಥಾನಗಳ ವಿಭಾಗದಿಂದ ಪ್ರತಿಯೊಂದು ಗ್ರಾಮಾಂತರದಲ್ಲಿ ಇರುವಂಥ ಅರ್ಚಕರ ಮಕ್ಕಳುಗಳಿಗೆ ಒಂದು ಆಶ್ರಮ ತರಬೇಕು ಅಂತ ನಮ್ಮ ಒಂದು ಮನವಿ ಇದೆ. ಆಶ್ರಮ ಮತ್ತು ರುದ್ರಾಶ್ರಮ ಮತ್ತೆ ನಮ್ಮ ಬಡ ಅರ್ಚಕರ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡುವಂಥ ವ್ಯವಸ್ಥೆನೂ ನಮ್ಮ ಧಾರ್ಮಿಕ ಸಂಘಟನೆಗಳ ವಿಭಾಗದಿಂದ ಹಮ್ಮಿಕೊಂಡಿದ್ದೀವಿ. ಈಗ ಆಲ್ರೆಡಿ ಚಿಕ್ಕದಾಗಿ ನಡೀತಾ ಇದೆ. ಇದು ಇನ್ನೂ ರಾಜ್ಯ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗೋ ಅಂತ ಕಾರ್ಯಕ್ರಮ ಹಮ್ಮಿಕೋತೀವಿ ಅಂತ ಹೇಳ್ತಾ, ಮತ್ತೆ ಈ ದಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಲಿಂಗರಾಜ್ ಅವ್ರನ್ನ ಆಯ್ಕೆ ಮಾಡಿ ಪ್ಲಸ್ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿದ್ದೀವಿ. ಮತ್ತೆ ನಮ್ಮ ಚಂದ್ರಶೇಖರ್ ಅವರನ್ನು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಅದು ಯಾವ ಜಾಗಕ್ಕೆ ಅಂತ ಮುಂದಿನ ದಿನಗಳಲ್ಲಿ ತೋರಿಸೋಂಥ ಆದೇಶ ಪತ್ರ ಕೊಡೋ ಮುಖಾಂತರ ತಿಳಿಸ್ತೀವಿ. ಮತ್ತೆ ಇವರಿಗೆ ಬೆಂಗಳೂರು ಗ್ರಾಮೀಣ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದೆ. ಮುಂದಿನ ದಿನದಲ್ಲಿ ಕಾರ್ಯಕ್ರಮ ಮಾಡಿ ಆದೇಶ ಪತ್ರ ID ಕಾರ್ಡ್ ವಿತರಣೆ ಮಾಡುವಂಥ ಕೆಲಸ ಮಾಡ್ತೀವಿ. ಈಗ ನಮ್ಮ ಜೊತೆಗೆ ಇವರೆಲ್ಲ ತುಂಬ ಸಹಕರಿಸ್ತಾ ಇದ್ದಾರೆ. ಮುಂದಿನ ನಡಿಗೆ ನಾವೇನೇನು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆಗೆ, ಇದು ಇಡೀ ರಾಜ್ಯ ಮಟ್ಟದಲ್ಲಿ 16-17 ವರ್ಷದಿಂದ ಈ ಒಂದು ಇಶ್ಯೂ ಮಾಡಿ ಈ ನಮ್ಮ ಸಂಘಟನೆಯಲ್ಲಿ ಮಠ ಮಾನ್ಯಗಳು ಎಲ್ಲ ಪ್ರತಿಯೊಬ್ಬರು ಇದ್ದಾರೆ. ಇವ್ರ ಮುಖಾಂತರ ಕೆಲವು ದೇವಸ್ಥಾನಗಳಿಗೆಲ್ಲ ಸಹಾಯಧನ ಮಾಡಿದ್ದೀವಿ. ಪ್ಲಸ್ ಜೀರ್ಣೋದ್ಧಾರ ಆಗ್ತಾ ಇರೋಂಥ ದೇವಸ್ಥಾನಗಳಿಗೆ ನಾವೆಲ್ಲ ಜೊತೆ ಗೂಡಿ ಅಲ್ಲಿ ಅರ್ಚಕರನ್ನ ಬೆಳೆಸೋವಂಥ ಕೆಲಸ ಮಾಡ್ತಾ ಇದ್ದೀವಿ. ನಾನು ಲಾಸ್ಟ್ ಟೈಮ್ 2 ವರ್ಷದ ಹಿಂದೆನೇ ವಿಧಾನಸಭಾ ಬ್ಯಾಂಕ್ವೆಟ್ ಹಾಲಲ್ಲಿ ಒಂದು ಉನ್ನತ ಮಟ್ಟದ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿದೆ. ಇಡೀ ಅರ್ಚಕರುಗಳನ್ನೆಲ್ಲ ಸೇರಿಸಿ ನಮ್ಮ ಅರ್ಚಕರು ನಾನು ನೇರವಾಗಿ ಹೇಳೋದಂದ್ರೆ ಒಗ್ಗಟ್ಟಿಂದ ಬನ್ನಿ, ಇನ್ನೂ ಉನ್ನತವಾದ ಮಟ್ಟದಲ್ಲಿ ನಮ್ಮ ಅರ್ಚಕರನ್ನ ದೇವಸ್ಥಾನ ಮಠ ಮನೆಯನ್ನ ಬೆಳೆಸೋಣ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ವಿಶೇಷವಾಗಿ ನಮ್ಮ ಅರ್ಚಕರಿಗೆ ಅಂತ ನಮ್ಮ ಕರ್ನಾಟಕ ರಾಜ್ಯದ ವೈಷ್ಣವ ದೇವಿ, ಈಗ ನಾವು ಡೆಲ್ಲಿಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಅಂದ್ಕೊಂಡಿದ್ದಾರೆ. ಇದೇ ನಮ್ಮ ಕರ್ನಾಟಕ ರಾಜ್ಯದ ವೈಷ್ಣವ ದೇವಿ ಹೊಸಪೇಟೆ ಆ ನಿಯರ್ ಭಾಗದಲ್ಲಿ ಸಿಗುತ್ತೆ ನಮಗೆ. ಹೊಸಪೇಟೆ ಕೊಪ್ಪಳ ಈ ನಿಯರ್ ಭಾಗದಲ್ಲಿ ಇದೇ ಪ್ರಸಿದ್ಧವಾಗಿದೆ. ಆ ಬುಕ್ಕನ್ನು ಉಚಿತವಾಗಿ ನೀಡೋ ಅಂಥ ಕೆಲಸ ನಮ್ಮ ಧಾರ್ಮಿಕ ಸಂಘಟನೆ ವತಿಯಿಂದ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಅಂಬೇಡ್ಕರ್ ಅಂದರೆ ಇಲ್ಲಿ ಇದಕ್ಕೆ ಸೇರಿಸುವಂಥದ್ದಿಲ್ಲ, ಆದರೆ ನಮ್ಮ ಕಾನೂನು ತಿದ್ದುಪಡಿಗೆ ಮತ್ತೆ ಯಾವುದು ಜಾತಿ ಭೇದ ಭಾವ ಇಲ್ಲದೆ ಏಕಾಗ್ರತೆಯಿಂದ ತಗೊಂಡು ಬಂದಂಥ ವ್ಯಕ್ತಿ. ಇವ್ರನ್ನ ಒಂದು ನಾವು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ನಮ್ಮ ಅರ್ಚಕರ ಇದರಲ್ಲಿ ಜಾತಿ ಭೇದ ಭಾವ ಇದ್ದಾರೆ. ಈಗ ಎಲ್ಲ ಕೆಲವು ಗ್ರಾಮಾಂತರ ದೇವಸ್ಥಾನಗಳು ಕೆಲವು ಬೇರೆ ಬೇರೆ ಅರ್ಚಕರು ಇದ್ದಾರೆ, ಆದರೆ ಇಲ್ಲಿ ಸರಿ ಸಮಾನಕ್ಕೆ ತಗೋಬೇಕು ಅಂತ ಬಾಬಾ ಅಂಬೇಡ್ಕರ್ ಇವ್ರನ್ನ ತಗೊಂಡು ಇಡೀ ಉನ್ನತ ಮಟ್ಟದಲ್ಲಿ ಇದ್ದೀವಿ. ಈಗ ತಮ್ಗೆ ತಿಳಿಸೋದೇನಪ್ಪ ಅಂದರೆ ಗ್ರಾಮಾಂತರ ಪ್ರದೇಶ ಪ್ರತಿಯೊಂದು ಜಿಲ್ಲಾ ಮಟ್ಟ ತಾಲೂಕು ಹೋಬಳಿ ಮಟ್ಟದಲ್ಲಿ ಇರೋಂಥ ಅರ್ಚಕರುಗಳು ನಮ್ಮ ವಿಭಾಗದ ID ಕಾರ್ಡ್ಗಳನ್ನ ತಗೊಳ್ಳಿ
ಮುಂದೆ ನಿಮಗೆ ಸರ್ಕಾರದಲ್ಲಿ ಸಿಗಲ್ಲಂಥ ಸವಲತ್ತುಗಳು, ನಮ್ಮ ಸಂಘಟನೆಯಿಂದ ಸಿಗೋಂಥ ಸವಲತ್ತುಗಳು, ಮತ್ತು ಮಕ್ಕಳುಗಳಿಗೆ ಫ್ರೀ ಎಜುಕೇಷನ್ನು, ಮತ್ತು ವೃದ್ಧರು ನಿಮಗೆ ನೋಡ್ಕೊಳಕ್ಕೆ ಆಗ್ತಾರೆ ಅಂತ ನಿಮ್ಮ ತಂದೆ ತಾಯಿಗಳು ಯಾರು ವಯಸ್ಸಾದವರು ಇದ್ದಾರೆ ನಮ್ಮ ಆಶ್ರಮಕ್ಕೆ ಬಿಡಿ ಉಚಿತವಾಗಿ ನೋಡ್ಕೊತೀವಿ. ಮತ್ತು ಮಕ್ಕಳು ಅಷ್ಟೇ ಬಟ್ಟೆಯಿಂದ ಬುಕ್ಸಿಂದ ಹಿಡಿದು ಉಚಿತವಾಗಿ ಕೊಡೋಂಥ ಕೆಲಸನ ಈ ದಿನದಿಂದ ಆರಂಭಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀವಿ. ನಿಮ್ಮ ಪ್ರೀತಿಯ ಶ್ರೀವಾರ್ಯ. ನಮಸ್ಕಾರ.